ಅಧ್ಯಕ್ಷರಾದಂಥ ತಿಪ್ಪಣ್ಣ ಮಜ್ಜಿಗೆಯವರು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಚುನಾವಣೆ ಮಧ್ಯೆ ತೆಗೆದುಕೊಂಡಿದ್ದಾರೆ. ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಬೂತುಗಳಲ್ಲಿ ಮಹಾನಗರದಲ್ಲಿ ಒಟ್ಟಾರೆ ಬೂತುಗಳಲ್ಲಿ ಮಹಾನಗರದಲ್ಲಿ ಸುಮಾರು 900 ಬೂತುಗಳು ಬರ್ತವೆ. ನಿಯರ್ಲಿ ಅಬೌಟ್ 900 ಬೂತ್. ಈ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೂತ್ ಕಮಿಟಿಗಳು ಈಗಾಗಲೇ ರಚನೆ ಆಗಿದೆ. ಅದರ ವೆರಿಫಿಕೇಷನ್ನೂ ಆಗಿದೆ. ಯಾಕಂದರೆ ಬೂತ್ಗಳ ವ್ಯಾಪ್ತಿನೇ ಇಷ್ಟು ದೊಡ್ಡದಾಗಿಬಿಡ್ತದೆ, ಅನೇಕ ಸರ್ತಿ ಮಾಡಿವೆ ಅಂತ ಹೇಳಿದರೆ ಗೊತ್ತಾಗಲ್ಲ. ಹಾಗಾಗಿ ಇದಕ್ಕೊಂದು ವೆರಿಫಿಕೇಷನ್ ಪ್ರೊಸೆಸ್ಸನ್ನು ನಮ್ಮ ಈಗಿನ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ ಇದಕ್ಕೆ ವೆರಿಫಿಕೇಷನ್ನದೊಂದು ಪ್ರೊಸೆಸ್ ಮಾಡಿಟ್ಟಿದ್ದಾರೆ. ಆ ಪ್ರೊಸೆಸ್ ಪ್ರಕಾರ ವೆರಿಫಿಕೇಷನ್ ಮಾಡಿದ್ದೀವಿ. ಸುಮಾರು 850ಕ್ಕಿಂತ ಹೆಚ್ಚು ಬೂತ್ಗಳು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಟ್ ಆಗಿದ್ದಾವೆ. ಆ ಹಿನ್ನೆಲೆ ಒಳಗೆ ಒಂದು ಹೊಸ ಪ್ರಯೋಗ ಶುರು ಮಾಡಬೇಕು ಅಂತ ಹೇಳಿ ನಮ್ಮ ತಿಪ್ಪಣ್ಣ ಮಜ್ಜಿಗೆಯವರು ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಪ್ರಥಮ ಇರಬೇಕದು ಎಲ್ಲ ಬೂತ್ ಅಧ್ಯಕ್ಷರ ಮನೆಗೆ ಜಿಲ್ಲಾ ಅಧ್ಯಕ್ಷರ ಭೇಟಿ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮೊದಲನೆಯ ಬೂತ್ ಅಧ್ಯಕ್ಷ, ಭಾಳ ಹಳೆಯ ಕಾಲದಿಂದ ನಮ್ಮ ಪಾರ್ಟಿಯ ಜೊತೆಗೆ ಜೋಡಿಸ್ಕೊಂಡಿದ್ದಂಥ ನಮ್ಮ ದಲಿತ ಮುಖಂಡರು ಆದಂಥ ಮನೆತನದಿಂದ ತಲೆ ತಲಾಂತರದಿಂದ ನಮ್ಮ ಜೊತೆಗೆ ಜೋಡಿಸ್ಕೊಂಡಂಥ ಸಿಂಗನಹಳ್ಳಿಯವರು, ಅವ್ರ ಮನೆಗೆ ಇವತ್ತು ಈ ಬೂತ್ ಅಧ್ಯಕ್ಷರ ಭೇಟಿ, ಜಿಲ್ಲಾ ಅಧ್ಯಕ್ಷರ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ, ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಉದ್ಘಾಟನೆ ಮಾಡೀವಿ. ಭಾಳ ಉತ್ಸಾಹದಿಂದ ಸಂತೋಷದಿಂದ ಇಲ್ಲಿನ ಎಲ್ಲ ಜನ, ಗಂಗಾಧರ ನಗರದ ಎಲ್ಲ ಜನ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅವ್ರ ಮನೆಯಲ್ಲಿಯೂ ನಮ್ಮೆಲ್ಲರಿಗೂ ಬಹಳ ಒಳ್ಳೆಯ ರೀತಿಯಿಂದ ಸತ್ಕರಿಸಿ ಹಾರವನ್ನು ಹಾಕಿದ್ದಾರೆ, ಉಪಹಾರವನ್ನು ಹಾಕಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಸಿಎಂ ಒಂದು ಮಾತು ಹೇಳಿದ್ದಾರೆ ಸರ್, ಪ್ರೈಮ್ ಮಿನಿಸ್ಟರ್ ಮಾಡಲಿ ಅಥವಾ ರಾಷ್ಟ್ರಪತಿ ಮಾಡಲಿ ನಾನು ಬಿಜೆಪಿಗೆ ಹೋಗಲ್ಲ ಅನ್ನೋ ಮಾತು. ಅವ್ರನ್ನ ಕರೆದಾರೆ ಯಾರು? ನಾವೆಲ್ಲಿ ಕರೆದ್ವಿ ಇನ್ನೋರನ್ನ. ಅವರಿಗೆ ಕಾಂಗ್ರೆಸ್ ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಯಾವುದೇ ನೀತಿ ಸಿದ್ಧಾಂತ ಏನೂ ಇಲ್ಲ. ಇದನ್ನು ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಮೊದಲೆಲ್ಲಿದ್ದರು? JDS ತೆಗಿದ್ರು. JDS ತೆಗಿದ್ದಾಗ ಏನಂದ್ರೆ ಅವರು JDS ಬಿಟ್ಟು ಬಂದು ಈಗ 10-15 ವರ್ಷ ಆಯ್ತು. ಆವಾಗ ಈ ಪ್ರಮಾಣದ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇಲ್ಲಾಂದರೆ ಅವರು ಯಾವ್ಯಾವ ರೀತಿ ಸೋನಿಯಾ ಗಾಂಧಿಗೆ ಬೈದಾರೆ ನೋಡಿದ್ರೆ ಸೋನಿಯಾ ಗಾಂಧಿ ಇವ್ರ ಮುಖ ನೋಡಬಾರ್ದು, ಆ ರೀತಿ ಬೈದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರನ್ನು ಹೆಂಗೆ ಬೈದಾರೆ ಅವರು? ಇವ್ರು ಏನೇನು ಬೈದಿದ್ದಾರೆ ಒಂದು ಸ್ವಲ್ಪ ಹಳೆ ಆ ರೀತಿ ನಾವು ಬೈಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯದೊಳಗೆ ಸಭ್ಯ ಭಾಷೆಯನ್ನು ಇಟ್ಕೊಂಡ್ರೆ ಟೀಕೆ ಮಾಡಬೇಕು ಅಂಥೇಳಿ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿಯವರ ಆದರ್ಶವನ್ನು ನಾವು ಪಾಲನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಶಬ್ದಗಳನ್ನು ಹೇಳೋದಲ್ಲಿ ನೀವು ತೆಗೆದು ನೋಡ್ರಿ, ಎಲ್ಲರೂ ಸಿಗ್ತದೆ. ಅಂಥವ್ರು ಇವತ್ತು ಕಾಂಗ್ರೆಸ್ದಾಗ ರಾಹುಲ್ ಗಾಂಧಿ ಮುಂದೆ ಟೊಂಕ ಬಗ್ಗಿಸಿ ನಿಲ್ತಾರೆ, ಸೊಂಟ ಬಗ್ಗಿಸಿ. ಇವ್ರಿಗೇನು ಬೇರೆದವ್ರ ಬಗ್ಗೆ ಹೇಳ್ತಾರೆ? ಇವ್ರಿಗೆ ನೀತಿ ಸಿದ್ಧಾಂತನೇ ಇಲ್ಲ. ಇವತ್ತು ಕಾಂಗ್ರೆಸ್ ಏನಾರು ಇವರನ್ನು ಮುಖ್ಯಮಂತ್ರಿ ಮಾಡಿರಲಿಲ್ಲ ಅಂದ್ರೆ ಗೊತ್ತಾಗ್ತೈತಿ ಇವ್ರ ಬಣ್ಣ ಏನಂತ. ಹಾಗಾಗಿ DK ಶಿವಕುಮಾರ್ ಅವ್ರ ನಡುವೆ ಏನು ನಡೆದದ ಇದು ಜಗತ್ತಿಗೆ ಗೊತ್ತದ. ಹಾಗಾಗಿ ನಾನು ಅದ್ರ ಬಗ್ಗೆ ಈಗ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಅವ್ರನ್ನ ಕರೆದಿಲ್ಲ. ಅವರು ಹಿಂಗಾಗಿ ಅವ್ರಿಗೆ ಈ ಶಬ್ದ ಯಾಕೆ ಹೇಳಿದ್ರೆ ನನಗೇನು ಅರ್ಥ ಆಗಿಲ್ಲ. ಜೂನ್ 4 ನಂತರ ಸರ್ಕಾರ ಬದಲಾಗುತ್ತೆ ಅಂತ ಹೇಳಿ. ಜೂನ್ 4 ನಂತರ ಸರ್ಕಾರ ಬದಲಾಗುತ್ತೆ, ಸಿದ್ದರಾಮಯ್ಯ ಬಣ್ಣ ಬಯಲಾಗುತ್ತೆ. ಅದ್ರ ಬಗ್ಗೆ ನನಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಸಿದ್ದರಾಮಯ್ಯನವರು ಸರ್ಕಾರ ಬದಲಾಗತ್ತೆ ಅಂತ ಅನ್ನೋದಕ್ಕಿಂತ ಕಾಂಗ್ರೆಸ್ಸಿನ ಆಂತರಿಕ ಭಿನ್ನಮತ ಭಾಳ ಇದೆ. ಹೀಗಾಗಿ ನಾನು ಸಿದ್ದರಾಮಯ್ಯನವ್ರದ್ದು ಏನಾಗುತ್ತೆ ಏನಿಲ್ಲ ಭವಿಷ್ಯ ನನಗೆ ಗೊತ್ತಿಲ್ಲ. ಬೊಮ್ಮಾಯಿ ಅವ್ರಿಗೆ ಹೆಚ್ಚು ಅನುಭವ ಇದೆ, ಅವ್ರು ಹೇಳಿರ್ಬೋದು ಏನಾದರೂ. ಆದರೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಮತ, ಕಾಂಗ್ರೆಸ್ನಲ್ಲಿನ ಅಧಿಕಾರಕ್ಕಾಗಿ ಪೈಪೋಟಿ ಏನಿದೆಲ್ಲ, ಅದರಿಂದ ಸಾಕಷ್ಟು ಸಮಸ್ಯೆಗಳು ನಿರ್ಮಾಣ ಆಗಲಿದೆ. ಸಿದ್ದರಾಮಯ್ಯ ಅವರು ಇದೇ ಕೊನೆ ಚುನಾವಣೆ ಅಂದರೆ ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತಾಡಿದ್ರು. ಎಮೋಷನಲ್ ಆಗಿ ಅವರು 3 ಸರ್ತಿ ಆಯ್ತು ಈಗ ಹಂಗೆ ಹೇಳ್ತಾ, ಇದೇ ನನ್ನ ಕೊನೆ ಚುನಾವಣೆ ಅಂಥೇಳಿ. ಅವ್ರ ಆರೋಗ್ಯ ಒಳ್ಳೆಯದಿರಲಿ, ಅವರು ಚುನಾವಣೆಯನ್ನು ಸ್ಪರ್ಧಿಸಲಿ ಮತ್ತು ಈ ರೀತಿಯ ಒಂದು ಆರೋಗ್ಯಕರವಾದ ಸ್ಪರ್ಧೆ ನಡೀತಿರಲಿ ಅಂತ